ಏನಿಲ್ಲ ಅಣ್ಣ, ಸುಮ್ಮನೆ ಕೂತಿದ್ದೆ ಅಷ್ಟೆ. ನಂಗೆ ಗೊತ್ತೈತೆ ಕಣವ, ಮದುವೆ ಮುರಿದು ಬಿತ್ತು ಅಂತ ನೀ ಬೇಜಾರಾಗಿದ್ಯಾ. ಇಲ್ಲ ಅಣ್ಣ, ಮಾವ ಅಂದ್ರೆ ದೇವ್ರು ಅಂತೀಯ, ಅವ್ರ ಮನೆಯವ್ರನ್ನೆಲ್ಲ ಹಾಗೆ ನೋಡ್ತೀಯ. ನನ್ನ ಜೊತೆ ಆ ಪರಶು ನಡ್ಕೊಂಡಿರೋ ವಿಷಯ ನಿಂಗೆ ಗೊತ್ತಾದ್ರೆ ಮುಂದೆ ಆಗೋ ಅನಾಹುತನ ಯಾರು ತಡೆಯೋಕ್ಕಾಗಲ್ಲ. ನನ್ನ ನೋವಿಗೆ ನೀನು ಯಾವ ಕಾರಣ ಅನ್ಕೊಂಡಿದ್ಯೋ ಅದಕ್ಕೆ ಬಿಟ್ಬಿಡ್ತೀನಿ. ನಾನು ಹೇಳಲ್ಲ. ರತ್ನವ್ವ, ಏನಾಯ್ತು? ಆಗಿದ್ದಾಗೋಯ್ತು, ಬಿಟ್ಬಿಡವ. ನಿಮ್ಮಣ್ಣ ನಿಂಗೊಂದು ಮಾತು ಕೊಡ್ತಾನೆ. ಇವ್ರಿಗಿಂತ ಒಳ್ಳೆ ಹುಡುಗನ್ನ ನಾನು ಹಿಂಗೆ ಹುಡುಕ್ತೀನಿ. ಆದ್ರೆ ನೀನು ನಂಗೊಂದು ಮಾತು ಕೊಡ್ಬೇಕು. ಇನ್ನು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬಾರ್ದು. ಮಾತು ಕೊಡು, ಮಾತು ಕೊಡವ. ಇದು ನನ್ನ ರತ್ನವ. ಓಹೋ, ಫೈನಾನ್ಸ್ ಮಿನಿಸ್ಟ್ರೇ, ಬರ್ಬೇಕು. ಗೋಡಂಬಿ ಅಣ್ಣ, ಮನೆ ದಿನಸಿ ಏನೇನ್ ಬೇಕು ಎಲ್ಲ ಇದ್ರಲ್ಲಿ ಬರ್ದೈತೆ, ಕೊಡು. ಫೈನಾನ್ಸ್ ಮಿನಿಸ್ಟರ್ ಲೆಕ್ಕ ಕೇಳಕ್ ಬಂದ್ಬಿಟ್ರ ಅಂತ. ಅವ್ವ, ದಿನಸಿ ಎಲ್ಲ ಕೆಟ್ಟಾಯ್ತು, ಮನೆ ತಾವ್ ತಂದು ಕೊಡ್ಲಾ? ಬ್ಯಾಡ ಕಣಣ್ಣ, ನಾನ್ ತಗೊಂಡು ಹೋಯ್ತೀನಿ, ಕೊಡು. ಗೋಡಂಬಿ ಅಣ್ಣ, ದುಡ್ಡು ಏಟಾಯ್ತು? ಏನವ ನೀನ್ ಕಾಸು ಕೊಡ್ತಿದ್ಯಾ? ಅವ್ರಿವ್ರೆಲ್ಲ ಶಿವಣ್ಣ ತಂಗಿರ್ ಮದ್ವೆ ದಿನಸಿ ತಗೊಂಡ್ ಹೋಗ್ತೀನಿ, ಆಮೇಲೆ ಕಾಸು ಕೊಡ್ತೀನಿ ಅಂತಾರೆ. ಸುಮ್ಕಿರ್ಲಾ, ನಾನ್ ಕಾಸಿಸ್ಕೊಳ್ದೆ ಯಾರಿಗೂ ಏನು ಕೊಡಕಿಲ್ಲ ಕಣವ. ಅದ್ಬಿಡು, ಅದ್ ಬೇರೆ ವಿಷಯ. ನೀನೇನವ ಲಕ್ಷ್ಮೀ ದೇವಸ್ಥಾನಕ್ಕೆ ಲಕ್ಷ್ಮೀ ದೇವಿನೇ ಬಂದು ಉಂಡಿ ಕಾಸು ಹಾಕ್ದಂಗೆ ನಮ್ಮ ಅಂಗಡಿಗೆ ಕಾಸು ಕೊಡ್ತಿದ್ಯಲ್ಲವ. ಒಳಗ್ ಹಾಕ್ಬೇಕಂದ್ರು ಅಳದೆ ಹಾಕ್ಬೇಕಂತೆ, ನಾವ್ ಲೆಕ್ಕದಲ್ಲಿ ಪಕ್ಕ. ಹೆಂಗೆ ನಮ್ ರಾಣಿ. ಗೋಡಂಬಿ ಅಣ್ಣ, ಏಟಾಯ್ತು? 1100 ಅವ. ಸರಿ, ಬರ್ತೀನಿ ಅಣ್ಣ, ಬರ್ತೀನಿ. ಸರಿ, ಆಯ್ತು ಕಣವ. ಫೈನಾನ್ಸ್ ಮಿನಿಸ್ಟ್ರು ಲೆಕ್ಕ ಸೂತಿಗೆ ಬಂದಿಲ್ಲ. ರಾಣಿ, ಏನಾಯ್ತವ? ಏನಾದ್ರು ಮರ್ತ್ಯಾ? ಇವತ್ ತಾರೀಕೇಟು? ತಾರೀಖ್ ಸೆಪ್ಟೆಂಬರ್ 6. ಇವತ್ತು ಲೆಕ್ಕಾಚಾರ ತಾಳಿ ಹಾಕೋ ದಿನ ಅಲ್ವಾ? ಎಲ್ಲಿ ಲೆಕ್ಕದ ಪುಸ್ತಕ ಕೊಡಿ. ಅಲ್ಲೇ ಇದೇನು? ಬಾರ, ಮಾಡ್ತೀನಿ ನಿಮ್ಗೆ. ಹೋದ್ ತಿಂಗಳ ಅಂಗಡಿ ಮೇಲೆ ಹಾಕಿದ ಬಂಡವಾಳ ಬೆಂಗಳೂರು ಕಡೆ ತೋರ್ತಿದ್ರೆ ಆಗಿರೋ ಖರ್ಚು ಗಾಜನೂರ್ ಕಡೆ ತೋರ್ತೈತೆ. ಏಟ್ಕಿತ ಹೇಳಿವ್ ನಿಮ್ಗೆ, ಈ ಪರ್ಕೆ ಮೇಲೆ ಬಂಡವಾಳ ಹಾಕ್ಬೇಡಿ ಅಂತ ಮತ್ತೆ ತಗೊಂಡ್ ಬಂದಿದ್ದೀರಾ. ಇನ್ಮೇಲೆ ಮಾರಾಟ ಆಗೋದನ್ನ ಮಾತ್ರ ಇಟ್ಕೋಬೇಕು, ಮಿಕ್ಕಿದ್ನ ತರ್ಸ್ಕೋಬೇಡಿ. ಸರಿ ಕಣವ. ಒಟ್ 4, 6, 12, 18, 20. ಏನಣ್ಣ ಇದು? ಉಳಿಬೇಕಾಗಿರೋ ದುಡ್ಡು ಅಂಗಡಿ ಪುಸ್ತಕದಲ್ಲಿ ಐತೆ, ಬ್ಯಾಂಕ್ದು ಪಾಸ್ಬುಕ್ ಅಲ್ಲಿ ಯಾಕಿಲ್ಲ? ತಂಗಿರ್ ಮದ್ವೆ ಅನ್ಕೊಂಡ್ ಬಂದವ್ರಿಗೆಲ್ಲ ಸಾಲ ಕೊಟ್ಬಿಟ್ವವ್ವ. ತರ ಏನಕ್ಕ ಓಡಾಡ್ತೋಳೆ. ಯಾವತ್ತೂ ಭೇದ ಭಾವ ಮಾಡಿಲ್ಲ. ತಂಗಿ ಆಗಕ್ಕೆ ರಕ್ತ ಹಂಚ್ಕೊಂಡೆ ಹುಟ್ಬೇಕನಕ್ಕ. ಸಾಸಿವೆ ಕಾಳಷ್ಟು ಪ್ರೀತಿ, ಕಷ್ಟ ಸುಖ ಹಂಚ್ಕೊಳ್ಳೋ ರೀತಿ ಇವೆರಡು ಸಂದಾಕಿದ್ರೆ ಹೊಡೆದವ್ರಕ್ಕಿಂತ ಹೆಚ್ಚು ಅಕ್ಕ. ಆಮೇಲೆ ಇನ್ನೊಂದು ವಿಷಯ, ರಮ್ಯ ನನ್ನ ಜೊತೆ ಹುಡ್ದೋಳಲ್ಲ ಅನ್ನೋ ಸತ್ಯನ ನನ್ಗೆ ಯಾರಿಗೂ ಹೇಳಕ್ಕಿಲ್ಲ. ಆ ಸತ್ಯ ನನ್ನ ಜೊತೆನೆ ಮಣ್ಣಾಗಲಿ. ತಪ್ಪು ತಿಳ್ಕೊಂಬೇಡ ಶಿವು,
ಇವೆಲ್ಲ ನಂಗೂ ಗೊತ್ತೈತೆ, ಆದ್ರೆ ನಿಮ್ಮ ಅತ್ತೆ ಮಾವ ಬರ್ತಾರೋ ಇಲ್ವೋ ಅನ್ನೋ ಅನುಮಾನಕ್ಕೆ ಹಂಗಂದೆ ಅಷ್ಟೇಯ. ಇಲ್ಲ ಕಣಕೋ, ಅವ್ರ ರಮ್ಯನ ಯಾವತ್ತೂ ಭೇದ ಭಾವ ಮಾಡಿಲ್ಲ, ಹಂಗ್ ನಡ್ಕೊಂಡು ಇಲ್ಲ. ಅವರು ಬಂದೇ ಬರ್ತಾರೆ. ಆಗ್ಲಿ ಶಿವು, ಅವರು ಬರ್ಲಿ, ನೀನ್ ಅನ್ಕೊಂಡಂಗೆ ಆಗ್ಲಿ, ಎಲ್ಲ ಚಂದಾಗಿ ನಡೀಲಿ. ಬಸ್ ಎಷ್ಟು ರಶ್ ಇತ್ಕೊಂಡ್ರೆ ತಿಂದಿದ್ದೆಲ್ಲ ಸ್ಟ್ಯಾಂಡಿಂಗ್ ಅಲ್ಲೇ ಕರ್ಗೋಯ್ತು. ಎಲೆ ಮೇಲೆ ಹಾಕಿದ್ದೆಲ್ಲನೇ ವೇಲು ಕಟ್ಕೊಂಬಂದೋಳೆ ನಿನ್ ಶಿಷ್ಯ ಕೇಳಮಿ. ಶಿಷ್ಯ ಎಲ್ಲಿ? ಹಾ, ನಾನೇನ್ ಕಟ್ಕೊಂಡ್ ಬಂದಿಲ್ಲ. ಏ ಎಷ್ಟತ್ರವ ಬರಕ್ಕೆ? ಹಬ್ಬ ಮುಗಿಸ್ಕೊಂಡು ಬಿರ್ಬಿರ್ನೆ ಬರ್ಬೇಕು ತಾನೆ. ನೀವಿಲ್ದೆ ಇಲ್ಲಿ ಏನೇನ್ ಆತು ಗೊತ್ತಾ? ಏನಾಯ್ತಣ್ಣ? ನೀವೇ ಒಳಗೋಗಿ ನೋಡಿ, ಗೊತ್ತಾಯ್ತದೆ. ಏ ರಮ್ಯಾ, ಗುಂಡು ಮುಟ್ಬಾರ್ದವ. ಹೈ ರಮ್ಯಾ. ರಮ್ಯಾ, ನಮ್ಮೆಲ್ರಿಗೂ ಎಷ್ಟು ಖುಷಿಯಾಗಿದೆ ಗೊತ್ತಾ? ನೋಡು, ಈ ಸಮಯದಲ್ಲಿ ಟೆನ್ಷನ್ ಮಾಡ್ಕೊಂಬೇಡ, ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ, ಖುಷಿಯಾಗಿರು. ಅಮ್ಮ ಮಾಡ್ಬೇಕಾಗಿರೋ ಕೆಲ್ಸನ ತಾಯಿ ಸ್ಥಾನದಲ್ಲಿ ನಿಂತು ಅಣ್ಣನೇ ಮಾಡಿದಾನೆ. ಅದಕ್ಕೆ ನಮ್ಗೆ ಅಪ್ಪ ಅಮ್ಮ ಎಲ್ಲ ಇವನೇ. ಅದಕ್ಕೆ ಅಲ್ವಾ ನಮ್ಗೆ ಅಣ್ಣನೇ ದೇವ್ರು.